ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕರ್ನಾಟಕ ರಾಜಕೀಯ ಮತ್ತು ರೈತರಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿರುವಂತಹ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಅದೇ ಬಿಡದಿ ಟೌನ್ಶಿಪ್ ವಿವಾದ. ಸರ್ಕಾರ ಏನೋ ಬಲವಂತದ ಭೂಸ್ವಾಧೀನ ಇಲ್ಲ ಅಂತ ಹೇಳ್ತಿದೆ, ಆದ್ರೆ ಯೋಜನೆಯನ್ನ ಮಾತ್ರ ರದ್ದು ಮಾಡ್ತಾ ಇಲ್ಲ. ಹೀಗಾಗಿ ಗೊಂದಲಗಳು ಬಗೆಹರಿಯುವ ಬದಲು ಬಿಡದಿ ಹೋರಾಟ ಈಗ ಮತ್ತೊಂದು ದೊಡ್ಡ ಮಜಲನ್ನ ತಲುಪುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಮೊದಲಿಗೆ ಸರ್ಕಾರದ ನಡೆ ಏನು ಅನ್ನೋದನ್ನ ನೋಡೋಣ. ಯಾರ ಜಮೀನನ್ನು ಕೂಡ ಸರ್ಕಾರ ಬಲವಂತವಾಗಿ ಕಿತ್ತುಕೊಳ್ಳಲ್ಲ, ಇಷ್ಟ ಇದ್ದವರು ಮಾತ್ರ ಪರಿಹಾರ ಪಡೆದು ಭೂಮಿಯನ್ನ ಕೊಡಬಹುದು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದು ಮಾಡುವ ಯಾವುದೇ ಸುಳಿವನ್ನ ಅವರು ಕೊಟ್ಟಿಲ್ಲ. ಬದಲಿಗೆ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ತಂದ ಯೋಜನೆ, ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಇದೇ ಕಾರಣಕ್ಕೆ ಈಗ ಬಿಡದಿ ಹೋರಾಟ ಕೇವಲ ರೈತರ ಹೋರಾಟವಾಗಿ ಉಳಿದಿಲ್ಲ, ಇದೊಂದು ಹೈ ವೋಲ್ಟೇಜ್ ರಾಜಕೀಯ ಯುದ್ಧ ಆಗಿ ಬದಲಾಗಿದೆ. ಅಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಬಾಣ ಪ್ರಯೋಗವನ್ನ ಮಾಡಿದ್ದಾರೆ. ನನ್ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ನೀವು ಸಕಲ ಸಿದ್ಧತೆಯನ್ನ ಮಾಡಿದ್ದೀರಾ, ಸಂಕಲ್ಪವನ್ನ ಮಾಡಿದ್ದೀರಲ್ಲ, ಅದನ್ನ ನೀವು ಮುಂದುವರಿಸಿ, ನಾನು ಯಾವುದಕ್ಕೂ ಕೂಡ ಸಿದ್ಧನಿದ್ದೀನಿ ಅಂತ ಹೇಳಿ ಓಪನ್ ಆಗಿ ಚಾಲೆಂಜ್ ಅನ್ನ ಡಿಕೆಶಿ ಹಾಕಿದ್ದಾರೆ. ಇನ್ನು ಸಿಎಂ ಕೊಟ್ಟಂತಹ ಈ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನ್ ಯಾಕೆ ಯಾರ ಮೇಲೆ ಕೂಡ ಹೊಟ್ಟೆ ಕಿಚ್ಚನ್ನ ಪಡ್ಲಿ, ನಾನು ಹೋರಾಟ ಮಾಡ್ತಿರೋದು ಬಿಡದಿಯ ಬಡ ರೈತರ ಪರವಾಗಿ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಭಟನೆ ಮಾಡಿದ್ದಕ್ಕೆ ರೈತರ ಮೇಲೆ ದಾಖಲಾಗಿರುವಂತಹ FIR ಗಳನ್ನ ರದ್ದು ಮಾಡಬೇಕು ಅಂತ ಹೇಳಿ ಜೆಡಿಎಸ್ ಈಗ ಹೈಕೋರ್ಟ್ ನ ಮೆಟ್ಟಿಲೇರಿದೆ. ಇತ ರೈತರ ಮತ್ತು ಜೆಡಿಎಸ್ ನ ಈ ಹೋರಾಟಕ್ಕೆ ಈಗ ಬಿಜೆಪಿ ಕೂಡ ಭರ್ಜರಿಯಾಗಿ ಸಾಥನ್ನ ಕೊಡ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಹೋರಾಟದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, BY ವಿಜಯೇಂದ್ರ ಹಾಗೂ ಶ್ರೀರಾಮುಲು ಅವರು ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಭಾಗವಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಯಾರು ಏನಂದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮಾಜಿ ಸಿಎಂ ಯಡಿಯೂರಪ್ಪ ಅವರು ಸರ್ಕಾರಿ ಜಮೀನುಗಳಿದ್ರು ಕೇವಲ ರಿಯಲ್ ಎಸ್ಟೇಟ್ ದಂಧೆಗಾಗಿ ಮತ್ತು ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡೋದಕ್ಕೆ ರೈತರನ್ನ ಒಕ್ಕಲೆಬ್ಬಿಸಬಾರದು ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಆರ್ ಅಶೋಕ್ ಅವರು ಇದೊಂದು ದೊಡ್ಡ ದುಡ್ಡು ಹೊಡೆಯುವಂತಹ ಒಂದು ಸ್ಕೀಮ್, ಅಂದ್ರೆ ದೊಡ್ಡದಾದಂತಹ ಒಂದು ಸ್ಕೀಮ್, ದುಡ್ಡು ಹೊಡ್ಕೊಳ್ಳುವಂತಹ ಸ್ಕೀಮ್ ಅಂತ ಹೇಳಿದ್ದಾರೆ. ಶ್ರೀರಾಮುಲು ಅವರು ಬಿಡದಿಗಾಗಿ ನಾವು ರಕ್ತವನ್ನ ಹರಿಸೋದಕ್ಕೂ ಕೂಡ ಸಿದ್ಧವಿದ್ದೀವಿ ಅಂತಾನೆ ಗುಡುಗಿದ್ದಾರೆ. ಹಾಗಾದ್ರೆ ಈ ವಿವಾದಕ್ಕೆ ಮುಂದಿನ ಪರಿಹಾರ ಏನು? ಇದಕ್ಕೂ ಸಿಎಂ ಡಿಕೆ ಶಿವಕುಮಾರ್ ಒಂದು ದಾರಿಯನ್ನ ಹುಡುಕಿದ್ದಾರೆ. ಅಂದ್ರೆ ಬಿಡದಿ ಟೌನ್ಶಿಪ್ ಅನುಷ್ಠಾನದ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಒಂದು ವಿಶೇಷ ಸಮಿತಿಯನ್ನ ರಚನೆ ಮಾಡಲಾಗುವುದು ಮತ್ತು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಸಮಿತಿ ಕೊಡುವ ವರದಿಯ ಆಧಾರದ ಮೇಲೆಯೇ ಯೋಜನೆಯ ಮುಂದಿನ ಭವಿಷ್ಯ ನಿರ್ಧಾರವಾಗಲಿದೆ. ಕೊನೆಯದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ರೈತರಲ್ಲಿ ಒಂದು ಭಾವುಕವಾದ ಮನವಿಯನ್ನು ಮಾಡಿದ್ದಾರೆ. ರೈತರು ಹೋರಾಟ ಧರಣಿ ಬಿಟ್ಟು ನಿಮ್ಮ ಬದುಕನ್ನ ಕಟ್ಟಿಕೊಳ್ಳಿ. ರಾಜಕೀಯಕ್ಕಾಗಿ ವಿಪಕ್ಷಗಳು ನಿಮ್ಮನ್ನ ಬಲಿ ಕೊಡ್ತಾ ಇದೆ, ನೀವು ಬಲಿಯಾಗಬೇಡಿ. ಏನಿದ್ರೂ ಸಮಿತಿ ಬಂದಾಗ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ಹೊಡೆಯುವುದಾದ್ರೆ ಬಂದು ನನಗ್ ಹೊಡೆಯಿರಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಬಿಡದಿಯ ಈ ಟೌನ್ಶಿಪ್ ವಿವಾದ ಸದ್ಯಕ್ಕಂತೂ ಮುಗಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.